ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಟೈಮ್ಸ್ ವಿತ್ ಲಾವಣ್ಯ ಚೇತನ್ ಗೌಡ ವ್ಲಾಗ್ಸ್. ನಾನಿವತ್ತು ಬೆಳಗ್ಗೆನೇ 5:30ಇಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಯೋಚನೆ ಮಾಡ್ತಾಯಿದ್ದೀನಿ ಏನು ಟಿಫನ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಲೋಟ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದು ಯೋಚನೆ ಮಾಡ್ತಾಯಿದ್ದೀನಿ. ಪಲಾವ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಬರೋದು ಸ್ವಲ್ಪ ಲೇಟ್ ಆದರೂ ಕರೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಹೈದರಾಬಾದಲ್ಲಿ ಈ ಟೈಮಲ್ಲಿ ಬೋನಾಲ್ ಹಬ್ಬ ನಡೀತಾ ಇದೆ. ಸೊ ಆ ಹಬ್ಬಕ್ಕೆ ನನ್ನ ಫ್ರೆಂಡ್ ಚೇತು ಅವ್ರ ಫ್ರೆಂಡ್ ಅಮ್ಮ ಇನ್ವೈಟ್ ಮಾಡಿದರು. ಇಬ್ಬರೂ ಚೇತು ಬರೋಕ್ಕಾಗಲ್ಲ ಅಂತ ನನ್ನನ್ನು ಕಳಿಸ್ತಾಯಿದ್ರು. ಅವ್ರ ತವ್ರ ಮನೇಲಿ ಈ ಹಬ್ಬನ ಆಚರಿಸ್ತಾ ಇರೋದು, ಅಲ್ಲಿಗೆ ಹೋಗಬೇಕಿತ್ತು. ಹಾಗಾಗಿ ಬೆಳಗ್ಗೆನೇ ಎದ್ದು ಟಿಫನ್ ಮಾಡಿ ರೆಡಿ ಆಗಿದ್ದೀನಿ. ಆಂಟಿ ಒಂದಿನ ಮುಂಚೆನೇ ಹೋಗಿದ್ರು. ನಾನು ಅವ್ರ ಮಗಳು ಹೋಗ್ತಾ ಇದ್ದೀವಿ ಇವತ್ತು. ನಾನಿಲ್ಲಿ ರೆಡಿಯಾಗಿ ಚೇತು ಹತ್ರ ಒಂದು ರೀಲ್ಸ್ ಮಾಡಿಸ್ಕೊಳ್ತಾ ಇದ್ದೆ, ಫೋಟೋ ತೆಗೀರಿ ಅಂತ ಹೇಳ್ಬಿಟ್ಟು. ನಾನು ಅಕ್ಕ ಇಬ್ಬರೂ ಆಟೋದಲ್ಲಿ ಹೊರಟ್ವಿ. ನಾವಿರೋ ಕಡೆಯಿಂದ 120 ಕಿಲೋಮೀಟರ್ಸ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಆಲ್ರೆಡಿ ಬೆಳಗ್ಗೆಯಿಂದನೇ ಶುರುವಾಗಿರುತ್ತಂತೆ. ಅವ್ರ ಮನೆಗೆ ಹೋದಾಗ ಅವರು ಆಲ್ರೆಡಿ ರೆಡಿ ಮಾಡ್ಕೊಳ್ತಾ ಇದ್ದರು. ಇದೇನೋ ಪ್ರಸಾದ ಏನೋ ಮಾಡ್ತಾರಂತೆ ಇದರಲ್ಲಿ, ಪರಮಾನ್ನ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಳ್ತಾ ఇద్దరు. ఏమేమి వేసారక్క దానికి? ఇంకేం వేయలేదురా ప్రజెంట్, ఓన్లీ రైస్ అన్నం కుక్ అయిన తర్వాత అయ్యేటప్పుడు కొంచెం ఇప్పుడు అది కుక్ చేయాలా? ఇది కుక్ చేయాలి. ఇది కుక్ చేసిన మధ్యలో కొంచెం హల్దీ, ఓన్లీ హల్దీ దేవుడికి బయట. ಈ ಕಡೆ ಅಕ್ಕ ವಡೆ ಮಾಡ್ತಾಯಿದ್ರು. ಇದು ಬಂದು ನಾವು ಉದ್ದಿನ ಬೇಳೆಲಿ ವಡೆ ಮಾಡ್ತೀವಿ, ಇವರು ಹೆಸರು ಬೇಳೆ ವಡೆಯನ್ನು ಮಾಡ್ತಾಯಿದ್ರು. ನಾನು ಇದನ್ನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಮ್ಮ ಸೈಡ್ ಏನು ಈ ಥರ ಮಾಡಲ್ವಲ್ಲ. ಸೊ ನೋಡ್ತಾ ಇದ್ದೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಹೆಸರು ಬೇಳೆ ವಡೆ ಅಂತ ಹೇಳಿದ್ರು. ಸೊ ಇನ್ನು ಬೇರೆ ಬೇರೆ ಅಡುಗೆಗಳೆಲ್ಲ ರೆಡಿ ಮಾಡಿಟ್ಟಿದ್ರು. ಆಲ್ರೆಡಿ ರೆಡಿ ಆಗಿತ್ತು. ನಾವು ಹೋಗೋಷ್ಟರಲ್ಲಿ ಈ ಕಡೆ ವಡೆ ರೆಡಿ ಆಗಿತ್ತು. ಅದಾದಮೇಲೆ ಇದನ್ನು ಬಗಾರ ರೈಸ್ ಅಂತಾರೆ. ನಮ್ಮ ಸೈಡ್ ಗೀ ರೈಸ್ ಬರುತ್ತಲ್ಲ, ಆ ಥರ ಇರುತ್ತೆ ಸಿಮಿಲರ್. ಚಿಕನ್ ಕರಿ, ಮಟನ್ ಕರಿ ಎಲ್ಲ ರೆಡಿಯಾಗಿತ್ತು. ಇನ್ನೊಂದು ಕಡೆ ಆಂಟಿ ಇಲ್ಲಿ ದೇವ್ರ ಮನೆಯನ್ನು ರೆಡಿ ಮಾಡಿದ್ರು. ಈ ಥರ ಪೂಜೆನ ಇದನ್ನು ರೆಡಿ ಮಾಡೋದಕ್ಕೆ ಮಿನಿಮಮ್ ಒಂದು 2-3 ಅವರ್ಸ್ ಅಂತೂ ತೊಗೊಂಡಿದ್ದಾರೆ ಆಂಟಿ ಬೆಳಗ್ಗೆಯಿಂದ. ಈ ಕಡೆ ತುಳಸಿ ಕಟ್ಟೆನ ರೆಡಿ ಮಾಡ್ತಾಯಿದ್ರು. ಈ ಕಡೆ ಎಲ್ಲ ಜಾಸ್ತಿ ಅರಿಶಿನ ಬಳಸ್ತಾರೆ ಪ್ರತಿಯೊಂದಕ್ಕೂ. ಬಾಗಿಲಿಗಾಗಿರ್ಬೋದು, ತುಳಸಿ ಕಟ್ಟೆ ಹತ್ರ, ದೇವಸ್ಥಾನಕ್ಕೆ, ದೇವ್ರ ಮನೆಗೆ, ಪ್ರತಿಯೊಂದಕ್ಕೂ. ಆಂಟಿ ರಂಗೋಲಿ ಪೂಜೆ ಇದರಲ್ಲೆಲ್ಲ ಫೇಮಸ್ಸು. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ಕೊಳ್ತಾ ಇದ್ರು. ಇವನು ಬಂದು ಬ್ಲೂ ಶರ್ಟು ಶೌರ್ಯ ಅಂತ, ಅವಳು ಮೇಘನ, ಇವನು ಗೌತಮು. ಇವರೆಲ್ಲರೂ ಆಟ ಆಡ್ಕೊಳ್ತಾ ಇದ್ರು. ಶೌರ್ಯ ನನಗೆ ಡ್ಯಾನ್ಸ್ ಹೇಳ್ಕೊಡು, ರೀಲ್ಸ್ ಮಾಡೋಣ ಅಕ್ಕ ಅಂತ ಹೇಳ್ತಿದ್ದ. ನಾನೇನೋ ಡ್ಯಾನ್ಸ್ ಆಲ್ರೆಡಿ ಬರುತ್ತೆ ಅಂದ್ಕೊಂಡು ಸರಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಈ ಸಾಂಗಿಗೆ ಇಲ್ಲಿ ಕಾಪಿರೈಟ್ಸ್ ಬರುತ್ತೆ ಅಂತ ನಾನೇನು ಸಾಂಗ್ನ ಹಾಕಿಲ್ಲ. ಈ ಸಾಂಗ್ನ ಮಿನಿಮಮ್ ಅಂದರೆ 1 ಅವರ್ ಕಲ್ತಿದ್ದಾನೆ. 1 ಅವರ್ ಕಲ್ತ್ರೂ ಪಾಪ ಬರ್ತಾ ಇರಲಿಲ್ಲ ಅವನಿಗೆ. ಅಕ್ಕ ನೀನು ಮಾಡಬೇಡ, ನಾನು ಮಾಡ್ತೀನಿ ಅಂತಲೂ ಟ್ರೈ ಮಾಡ್ದೆ. ಏನು ಮಾಡಿದ್ರೂ ಬರ್ತಿರ್ಲಿಲ್ಲ. ನಾನು ನೋಡಿಕೊಂಡೇ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು, ನಾನು ಮಾಡಲ್ಲ, ನಾನು ಆಲ್ರೆಡಿ ಮಾಡಿದ್ದೀನಿ, ನೀನು ಮಾತ್ರ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಸೊ ನೆಕ್ಸ್ಟ್ ಅವ್ನು ಕೂಡ ಟ್ರೈ ಮಾಡ್ದೆ. ಅದನ್ನು ಕೂಡ ಹಾಕ್ತೀನಿ, ನೀವು ವಿಡಿಯೋ ನೋಡಿ ಹೇಗೆ ಮಾಡಿದ್ದಾನೆ ಅಂತ. ಪಾಪ ಮರ್ತ್ಕೊಂಡು ಬೇಜಾರು ಮಾಡ್ಕೊಂಡ. ನೆಕ್ಸ್ಟ್ ಇಲ್ಲಿ ಇದು ಏನೋ ದೇವರಿಗೆ ಬೆಲ್ಲ ಮತ್ತು ಹುಣಸೆಹಣ್ಣು ಮೊಸರನ್ನ ಹಾಕಿ ಒಂದು ಪಾನಕ ಥರ ಮಾಡ್ತಾರೆ. ಇದನ್ನು ಬಟ್ಟೆನ ಕಟ್ಕೊಂಡು ಮಾಡ್ತಿದ್ರು ಆಂಟಿ. ಆ ಥರ ಮುಖಕ್ಕೆ ಬಟ್ಟೆನ ಕಟ್ಕೊಂಡು ಮಾಡಬೇಕಂತೆ. ಸೊ ಆ ಥರ ಮಾಡ್ತಾಯಿದ್ರು. ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಎಲ್ಲರೂ ಕಾಲಿಗೂ ಅರಿಶಿನ ಹಚ್ತಾರೆ ಇಲ್ಲಿ. ಇದನ್ನು ಆಂಟಿ ಎಲ್ರಿಗೂ ಹಚ್ತಾಯಿದ್ರು. ನನಗೂ ಕೂಡ ಹಚ್ಚಿದ್ರು, ಬೇಡ ಅಂತ ಹೇಳ್ತಿದ್ದೆ ನಾನು, ಆದರೂ ಕೂಡ ಹಚ್ಕೋಬೇಕು ಅಂತ ಹಚ್ಚಿದ್ರು. ఇక్కడ ముఖ్యం పసుపు కాళ్ళకి చూసాను నేను. మా సైడ్ ఏం లేదు. ನಮ್ಮ ಸೈಡಲ್ಲೆಲ್ಲ ಈ ಥರ ಎಲ್ಲ ಇಲ್ಲ ಅಂತ ಹೇಳ್ತಿದ್ದೆ. ಹೌದಲ್ವಾ, ನಮ್ಮ ಸೈಡ್ ಹಾಸನ ಸೈಡೆಲ್ಲ ಈ ಥರ ಏನೂ ಇಲ್ಲ. ಏನು ಮದುವೆ ದಿನ ಹಚ್ತಾರೆ ಅಷ್ಟೇ ಅಲ್ವಾ. ಮದುವೆ ಹಿಂದಿನ ದಿನ ಅದನ್ನು ಅರಿಶಿನ ಶಾಸ್ತ್ರ ಮಾಡ್ತಾರಲ್ಲ ಅವಾಗಷ್ಟೇ ಹಚ್ಚೋದು. ಈ ಕಡೆ ದೇವಸ್ಥಾನಕ್ಕೆ ಹೋಗೋರು ಪ್ರತಿಯೊಬ್ಬರೂ ಈ ಥರ ಹಚ್ಕೊಂಡು ಹೋಗ್ತಾಯಿದ್ರು. ನಾನು ಕೂಡ ಹೇಳಿದ್ರಲ್ಲ ಮತ್ತೆ ಹಚ್ಕೋಬೇಕಂತ ಹಚ್ಕೊಂಡೆ. ಇಲ್ಲಿ ತುಳಸಿ ಕಟ್ಟೆನ ರೆಡಿ ಮಾಡಿ ಅದಕ್ಕೆ ಮಾಡಿರೋವಂಥದ್ದನ್ನು ಅಡುಗೆನ ನೈವೇದ್ಯ ಮಾಡಿ ಪೂಜೆ ಕೂಡ ಮಾಡಿದರು. ನಾನ್ ವೆಜ್ ಏನೂ ಇಡಲ್ಲ ಯಾವುದಕ್ಕೂ. ನಾನ್ ವೆಜ್ ಮನೇಲಿ ಮಾಡ್ಕೊತಾರೆ ಅಷ್ಟೇ. ಸ್ವೀಟ್ ಏನಾದರೂ ಮಾಡಿ ಇಡ್ತಾರೆ. ಥರ ದೀಪ ಇಟ್ಟು ಪೂಜೆ ಮಾಡಿದರು. ನೆಕ್ಸ್ಟ್ ಇಲ್ಲಿ ಇದನ್ನು ಕಲಸೋ ಥರ ಗೊಂಬನ ಇದನ್ನು ಹೊತ್ಕೊಂಡು ಹೋಗ್ಬೇಕಂತ. ಇದರಲ್ಲಿ ಆ ಪ್ರಸಾದ ಮಾಡಿರೋವಂಥ ಅನ್ನನ ಇಟ್ಕೊಂಡು ಅದ್ರ ಮೇಲೆ ಆ ಪಾನಕ ಏನೋ ಮಾಡಿರ್ತಾರಲ್ಲ ಅದನ್ನು ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ದೀಪನ ಅಂಟಿಸ್ಕೊಂಡು ಹೊತ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ಫುಲ್ ಅರಿಶಿನ ಹಚ್ಚಿ ಅದರಲ್ಲಿ ದೇವ್ರ ಮುಖನ ಬರೆದು ಕುಂಕುಮದಲ್ಲಿ ತೊಗೊಂಡು ಹೋಗ್ತಾರೆ.
ಇಲ್ಲಿ ಆಂಟಿ ಮತ್ತು ಅತ್ತಿಗೆ ಅವರೆಲ್ಲ ಸೇರಿಕೊಂಡು ರೆಡಿ ಮಾಡ್ತಾಯಿದ್ರು ಇದನ್ನೆಲ್ಲ. ಆಂಟಿ ಹೋಗಿದ್ದು ಅವ್ರ ತವ್ರ ಮನೆಗೆ. ತವ್ರ ಮನೇಲಿ ತಮ್ಮನ ಹೆಂಡತಿ ಅವ್ರ ಮನೇಲಿ ಇದು ಫಂಕ್ಷನ್ ಆಗಿದ್ದು. ಸೊ ಅಕ್ಕನ ಕೈಲಿ ಆಂಟಿ ಮಗಳು ಕೈಲಿ ಒರೆಸ್ಬೇಕಂತ ಇದ್ದಿದ್ದು. ಆಂಟಿ ಇದಕ್ಕೆ ದೇವ್ರ ಮುಖ ಎಲ್ಲ ಬರೀತಾ ಇದ್ದರು. ತುಂಬ ಚೆನ್ನಾಗಿ ರೆಡಿ ಮಾಡಿದರು ಕೂಡ ಇದನ್ನು. ಈ ಬೋನಾಲ್ ಹಬ್ಬ ಬಂದು ಆಷಾಢ ಮಾಸದಲ್ಲಿ ಮಾಡ್ತಾರೆ. ಇಲ್ಲಿ ಬೇಸಿಗೆ ಎಲ್ಲ ಮುಗಿದ್ಮೇಲೆ ಆಷಾಢ ಮಾಸ ಶುರುವಾದಮೇಲೆ ಜುಲೈ ಒಂದು ಅರ್ಧ ತಿಂಗಳು ಮುಗಿದ್ಮೇಲೆ ಮಳೆ ಶುರುವಾಗುತ್ತೆ ಈ ಕಡೆ ಎಲ್ಲ. ಇವಾಗಷ್ಟೇ ಮಳೆ ಶುರುವಾಗಿರೋದು. ಇಲ್ಲಿ ಆ ಟೈಮಲ್ಲಿ ಮಳೆ ಬಿದ್ದಾಗ ಮಕ್ಕಳಿಗೆಲ್ಲ ಹುಷಾರಿಲ್ದಂಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವತ್ತಿನ ಕಾಲದಲ್ಲಿ ಗ್ರಾಮ ದೇವತೆಗೆ ಈ ಪೂಜೆನ ಮಾಡಿ ಅನ್ನಪ್ರಸಾದ ಮಾಡ್ತಿದ್ರಂತೆ. ಹಾಗಾಗಿ ಊರನ್ನ ಕಾಯ್ತಾಳೆ ಗ್ರಾಮ ದೇವತೆ ಅಂತ ಅದು ಒಂದು ನಂಬಿಕೆ. ಅದೇ ಥರ ಇಲ್ಲಿ ಮಾಡ್ತಾ ಇದ್ದಾರೆ, ಅವತ್ತಿಂದ ನಡೆಸ್ಕೊಂಡು ಬಂದಿದ್ದಾರೆ ಅಷ್ಟೇ. ಇದನ್ನು ತೊಗೊಂಬಂದು ದೇವ್ರ ಮನೇಲಿ ಇಟ್ಟು ಪೂಜೆನ ಮಾಡ್ತಾರೆ. ಅದಕ್ಕೆ ಬೇವಿನ ಸೊಪ್ಪೆಲ್ಲ ಇಟ್ಟು ಅದ್ರ ಮೇಲೆ ದೀಪನ ಹಚ್ಚಿ ಅದನ್ನು ಹೊರಗಡೆ ತೊಗೊಂಬಂದ್ಬಿಟ್ಟು ಮನೇಲಿ ಹಿರಿಯರು ಇದ್ದವ್ರ ಮನೆ ತೊಗೊಂಬಂದ್ಬಿಟ್ಟು ಯಾರು ಹೋಗಿ ಒರೆಸ್ಬೇಕು ಅದನ್ನು ಬಾಗಿಲಿಂದ ಆಚೆ ಬಂದುಬಿಟ್ಟು ಒರೆಸ್ತಾರೆ. ಅದನ್ನು ನೋಡ್ತಾ ಇರ್ಬೋದು ನೀವು. ಇದು ಆಂಟಿಯವರ ತಮ್ಮನ ಹೆಂಡ್ತಿಯವರು, ಆಂಟಿ ಮಗಳು, ಅವರೇ ಆಂಟಿ. ಅವರು ತಂದುಬಿಟ್ಟು ಹೊರಿಸಿದ್ರು ಅವ್ರಿಗೆ. ಇದನ್ನು ಎತ್ಕೊಂಡು ನಡ್ಕೊಂಡು ಹೋಗ್ತಾರೆ, ಇಲ್ಲ ಕಾರಲ್ಲಿ ಹೋಗಿ ಅಲ್ಲಿಂದ ಸ್ವಲ್ಪ ದೂರದಿಂದ ನಡ್ಕೊಂಡು ಹೋಗ್ತಾರೆ. ನಾವಿಲ್ಲಿಂದ ಮನೆ ಹತ್ರದಿಂದ ಕಾರಲ್ಲಿ ಹೊರಟ್ವಿ. ಅಲ್ಲಿಂದ ಸ್ವಲ್ಪ ದೂರ ಹಿಂದೆನೇ ಕಾರ್ನ ನಿಲ್ಲಿಸಿ ಅಲ್ಲಿಂದ ಅಕ್ಕನ ಮೇಲೆ ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದಿತ್ತು. ಸೊ ಹಾಗಾಗಿ ಇಲ್ಲಿಂದ ಕಾರಲ್ಲಿ ಹೋಗಿ ಅದು ನಿಲ್ಲಿಸ್ಬಿಟ್ಟು ಸ್ವಲ್ಪ ದೂರದಿಂದ ನೋಡ್ಕೊಂಡು ಹೋದ್ವಿ. ಫೈನಲಿ ಬಂದ್ವಿ ದೇವಸ್ಥಾನದ ಹತ್ರ. ಇಲ್ಲಿ ದೇವಸ್ಥಾನದ ಹತ್ರ ಬಂದುಬಿಟ್ಟು ಎಲ್ಲ ಹೊತ್ಕೊಂಡು ನಡ್ಕೊಂಡು ಹೋಗ್ತಿದ್ರು. ತುಂಬ ಜನ ಇದ್ದರು ದೇವಸ್ಥಾನದಲ್ಲಂತೂ. ಅವತ್ತು ಸಿಕ್ಕಾಬಟ್ಟೆ ಜನ ಎಲ್ಲ ಹೊತ್ಕೊಂಡು ಹೇಗೆ ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು. ಚಿಕ್ಕ ಮಕ್ಕಳಂತೂ ಲಂಗ ಬ್ಲೌಸ್ಗಳನ್ನ ಹಾಕ್ಕೊಂಡು ಹೋಗ್ತಾರೆ. ಅದು ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ. ತುಂಬ ಫೇಮಸ್ ಅಂತೆ ಈ ಹಬ್ಬ ಈ ಕಡೆ ಎಲ್ಲರೂ ನೋಡ್ತಿರ್ಬೋದು ಕಾಲಿಗೆ ಅರಿಶಿನ ಹಚ್ಕೊಂಡು ಹೋಗ್ತಿದ್ದಾರೆ. ಒಂದೊಂದು ಕಡೆ ಸಂಪ್ರದಾಯ ಒಂದೊಂದು ಥರ ಅಲ್ವಾ. ಈಗ ನಮ್ಮ ಕರ್ನಾಟಕದಲ್ಲೇ ಬೇರೆ ಇದೆ, ಅಲ್ಲಿ ಕೂಡ ಬೇರೆ ಊರಲ್ಲಿ ಬೇರೆ ಥರನೇ ಇದೆ. ಇಲ್ಲಿ ಬೇರೆ ಥರ ಸಂಪ್ರದಾಯ, ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಅಷ್ಟೇ. ಇಲ್ಲಿ ಬಂದುಬಿಟ್ಟು ದೇವಸ್ಥಾನದ ಮುಂದೆ ಆ ಪ್ರಸಾದನ ಕೊಡ್ತಾರೆ. ಅಲ್ಲಿ ದೇವರಿಗೆ ಅದನ್ನು ನೈವೇದ್ಯ ಮಾಡಿ ಸ್ವಲ್ಪನ ಮನೆಗೆ ಅಂತ ಪ್ರಸಾದ ಕೊಡ್ತಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನದೊಳಗಡೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬರೋದು ಅಷ್ಟೇ ಫೈನಲಿ. ಇದೆಲ್ಲ ಇಲ್ಲಿ ನೋಡ್ತಾ ಇರೋದು, ಇದನ್ನು ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ಅಲ್ಲಿ ತಂದು ಕಟ್ತಾರಂತೆ. ಸೊ ಫೈನಲಿ ದರ್ಶನ ಕೂಡ ಚೆನ್ನಾಗಿ ಆಯಿತು. ತುಂಬಾ ಜನ ಇದ್ದರು. ಇಲ್ಲಿ ಹೊರಗಡೆ ಇದಾದಮೇಲೆ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಉಳ್ಕೊ ಇವತ್ತು ಹೋಗ್ಬೇಡ ಅಂತ ತುಂಬ ಹಿಂಸೆ ಮಾಡ್ತಿದ್ರು. ನನಗೆ ಆ್ಯಕ್ಚುಲಿ ಉಳ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ನಾನು ಹೋಗ್ತೀನಿ ಅಂತ ಅಳ್ತಿದ್ದೆ. ಅವರೆಲ್ಲರೂ ನಗ್ತಿದ್ರು. ಅಳ್ತಿದ್ದೆ ಇಷ್ಟು ಚಿಕ್ಕ ವಿಷಯಕ್ಕೆ, ಸರಿ ಕಳಿಸ್ಕೊಡ್ತೀವಿ, ಅಳ್ಬೇಡ ಸುಮ್ಮನೆ ಇರೋ, ಅಕ್ಕ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಅಂತ. ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಿದ್ದೆ. ಇಲ್ಲಿ ಆಂಟಿ ಕೂಡ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಿದ್ದೆ ನಾನು ಅತ್ತೆ ಅಂತ ಹೇಳ್ಬಿಟ್ಟು. ಓಕೆ ಅಲ್ಲ ಏನ್ ಅನ್ಕೋದು నేను 8 పీసేనంట 8 సేనా ఏమంటారు బట్ నెక్స్ట్ టైం మాత్రం పర్మిషన్ తీసుకొని రా ఉండడానికి. ఓకేనా? డెఫినెట్గా రావాలి, ఉండాలి. ఇంకా అప్పుడు మనకి ఇంత హడావిడి ఉండదు. హాయి ఎంజాయ్ చేయొచ్చు, మంచిగా బయటికి మూవీకి వెళ్దాం, కొంచెం అట్లా ప్లాన్ చేద్దాం ఫన్ గా. నేను ఫస్ట్ చెప్పొస్తే ఏం ప్రాబ్లం లేదు. ఇప్పుడు నేను వస్తా అని చెప్పి తర్వాత వచ్చినప్పుడు నేను రాను అంటే అది మంచిగా ఉండదు కదా. నేను వస్తాను ఇంకొక రోజు. మీరేమన్నా మీరు మంచిగా చూసుకున్నారు, దానికోసం నేను లేదు నాకు అర్థమైంది. ఓకేనా? బాయ్. ಸೊ ಫೈನಲಿ ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಹೊರಟಾಯಿತು. ನಾನು ಅಕ್ಕ ವಾಪಸ್ ರಿಟರ್ನ್ ಆದ್ವಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ದಿಸ್ ವಿಡಿಯೋ. ಈ ಬೋನಾಲ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.